ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕರಡು ಪಟ್ಟಿಯಲ್ಲಿ ಯಾವುದೇ ದೋಷಗಳಿದ್ದಲ್ಲಿ ಅಥವಾ ಹೆಸರುಗಳ ಸೇರ್ಪಡೆ ಹಾಗೂ ಆಕ್ಷೇಪಣೆಗಳಿದ್ದರೆ ಸಾರ್ವಜನಿಕರು ನಿಯಮಾನುಸಾರ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಗದಿತ ನಮೂನೆಗಳ ಮೂಲಕ ಅರ್ಜಿ ಸಲ್ಲಿಸಬಹುದು ಎಂದು ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ತಿಳಿಸಿದರು. ಜೂನಿಂದ 22 ಆಗಸ್ಟ್ ವರೆಗೆ ನಮ್ಮ ಜಿಲ್ಲೆಯಲ್ಲಿ 1210.2 mm ಮಳೆಯದು ಒಂದು ಡಿಮಾಂಡ್ ಇತ್ತು, ವಾಡಿಕೆ ಮಳೆ ಇತ್ತು. ಅದರಲ್ಲಿ 791.1 mm ಮಳೆ ಆಗಿದೆ. ಸುಮಾರು 35% ಮಳೆದು ಕೊಡ್ತಿದೆ. ಈ ಮಳೆದು ಕೊಡ್ತಿ ನಾವು ತಾಲೂಕವಾರು ನೋಡಬೇಕಾದ್ರೆ ಅಜ್ಜಂಪುರ ತಾಲೂಕಿನಲ್ಲಿ ಹೈಯೆಸ್ಟ್ 47% ಕೊಡ್ತಿ ಇರುವುದು, ಡೆಫಿಸಿಟ್ ಇರುವುದು, ಮತ್ತು ಕಡೂರು ಮತ್ತು ತರೀಕೆರೆಯಲ್ಲಿ 38% ಕೊಡ್ತಿ ಇರುವುದು, ಮತ್ತು ಕಳಸಾನಲ್ಲಿ 29% ಕೊರತೆ, ಮತ್ತು ಮುಡಿಗೆರೆಯಲ್ಲಿ 23% ಕೊರತೆ, ಎನ್ಆರ್ಪುರಲ್ಲಿ 23% ಕೊರತೆ, ಚಿಕ್ಕಮಗಳೂರಿನಲ್ಲಿ 58% ಜಾಸ್ತಿ ಆಗಿದೆ ಅಂತ ನಮ್ಮಲ್ಲಿ ಮಾಹಿತಿ. ಜೊತೆಗೆ ಈ ಮಳೆ ವಿಷಯದ ಬಗ್ಗೆ ಕೆಲವೊಂದು ಮಾಧ್ಯಮ ಮಿತ್ರರು ಕೂಡ ರಿಕ್ವೆಸ್ಟ್ ಮಾಡಿದರು. ರೈತ ಸಂಘದಲ್ಲಿ ಮತ್ತು ರೈತರು ಪ್ರತಿನಿಧಿ ವತಿಯಿಂದ ಕೂಡ ಕೆಲವೊಂದು ಅರ್ಜಿಗಳು ಬಂದಿತ್ತು. ತುಂಬ ನಮ್ಮ ಲಾಸ್ಟ್ ಟೈಮ್ ಮಿನಿಸ್ಟರ್ ಸೆಟ್ ಮೀಟಿಂಗಲ್ಲಿ ಕೂಡ ಚರ್ಚೆ ಆಯಿತು. ಚಿಕ್ಕಮಗಳೂರು ತಾಲೂಕು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಲೆನಾಡು ಕೂಡ ಇದೆ, ಅರೆ ಮಲೆನಾಡು ಕೂಡ ಇದೆ, ಜೊತೆಗೆ ಬಯಲುಸೀಮೆ ಕೂಡ ಇದೆ. ತಾವು ಒಂದು ಹೋಬಳಿ ವೈಸ್ ಒಂದು ಮಾಹಿತಿ ನೋಡಬೇಕಾದ್ರೆ ಜಾಗರನಲ್ಲಿ ಈ ಮಳೆದು ನಾವು ಹೇಳ್ತಾ ಇದ್ದೀವಿ 24% ಜಾಸ್ತಿ ಮಳೆ ಆಗಿದೆ, ವಸ್ತಾರಿನಲ್ಲಿ 11% ಜಾಸ್ತಿ ಮಳೆ ಆಗಿದೆ. ಈ 2 ಹೋಬಳಿ ಬಿಟ್ಟು ಉಳಿದೆಲ್ಲ 6 ಹೋಬಳಿನಲ್ಲಿ ಮಳೆ ತುಂಬ ಕೊಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಲಕ್ಕಿ ಹೋಬಳಿನಲ್ಲಿ 49% ಮಳೆ ಕೊಡ್ತಾ ಇದೆ. ಖಂಡ್ಯ ಮತ್ತು ಆವತಿ ಹೋಬಳಿನಲ್ಲಿ 57% ಒಂದು ಮಳೆ ಕೊಡ್ತಿದೆ. ಸೊ ಒಂದು ಡಿಮಾಂಡ್ ಏನಂತಂದ್ರೆ ಅಟ್ಲೀಸ್ಟ್ ಚಿಕ್ಕಮಗಳೂರು ತಾಲೂಕಿನಲ್ಲಿ ಒಂದು ಹೋಬಳಿ ಲೆಕ್ಕ ತಗೊಂಡ್ರೆ ಬರಗಾಲ ಡಿಕ್ಲೇರ್ ಮಾಡೋದು ವಿಷಯ ಇರಬಹುದು ಅಥವಾ ಬೇರೆ ಬೆನಿಫಿಟ್ ವಿಷಯ ಬಗ್ಗೆ ಇರಬಹುದು. ಆ ಒಂದು ಸಹ ಪ್ರಸ್ತಾವ ನಾವು ತಾಲೂಕಾ ಟಾಸ್ಕ್ ಫೋರ್ಸ್ ಅಲ್ಲಿ ಚರ್ಚೆ ಆಯಿತು, ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಚರ್ಚೆ ಆಯಿತು. ಈ ಪ್ರಸ್ತಾವ ಕೂಡ ನಮ್ಮ ಮುಖಾಂತರ ಸರ್ಕಾರಕ್ಕೆ ಹೋಗಿದೆ. ಜೊತೆಗೆ ಈಗ ಸೋಯಿಂಗ್ ವಿಷಯ ಬಗ್ಗೆ ಇನ್ನು ಅಡಿಷನಲ್ ಆಕ್ಷನ್ ಪ್ಲಾನ್ ತಗೊಳ್ಳಿ ಅಂತ ಹೇಳಿದ್ದೀವಿ. ಸೊ ನಮಗೆ ಈಗ ಅಮೃತ್ ಮಹಲ್ ಕಾವಲಲ್ಲಿ ಏನು ಮೇವು ಬೆಳೆ ಬೆಳೀತಿದೆ ಅದ್ರ ಜೊತೆ ವಿ ಬಿ ಗ್ರಾಮ್ಜಿ ಅಡಿಯಲ್ಲಿ ಇನ್ನು 50 ಎಕರೆ ಹೊಸದಾಗಿ ಈ ವರ್ಷ ಮೇವು ಬೆಳೆಯನ್ನು ಬೆಳೀತಾ ಇದ್ದೀವಿ. ಮೇಡಮ್, ಅಲ್ಲಿ ಅಮೃತ್ ಮಹಲ್ ಕಾವಲಲ್ಲಿ ಖಾಲಿ ಇರುವಂಥ ಪ್ರದೇಶದಲ್ಲಿ ಈಗಾಗಲೇ ಜಾಲಿ ಗಿಡಗಳು ದೊಡ್ಡದಾಗಿ ಬೆಳೆದಿದೆ. ಸೊ ಈಗ ವಿ ಬಿ ರಾಮ್ಜಿಯಲ್ಲಿ ನಿಮಗೆ ಆ್ಯಕ್ಚುಲಿ ಮಿಷನರಿ ಬಳಸಿ ಆ್ಯಕ್ಚುಲಿ ಅದನ್ನು ಕಟ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಜನರನ್ನ ಬಳಸನೇ ಇದು ಮಾಡಬೇಕು. ಮೇಡಮ್, ಅದನ್ನು ಹೇಗೆ ಕ್ಲೀನ್ ಮಾಡೋದು ಪ್ರೊಸೆಸ್ ಹೇಗಿದೆ ನಿಮಗೆ 50 ಎಕರೆಯಲ್ಲಿ? ಈಗ ವಿ ಬಿ ಗ್ರಾಮ್ಜಿಯಲ್ಲಿ ಫಾಡರ್ ಡೆವಲಪ್ಮೆಂಟ್ ಅಂತ ಒಂದು ಕಾಮಗಾರಿ ಅಥವಾ ಮೇವು ಬೆಳೆ ಉತ್ಪಾದನೆ ಅಂತ ಒಂದು ಕಾಮಗಾರಿ ತಗೊಂಡ್ರೆ ಅದಕ್ಕೆ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ವೀಡ್ ಕಟಿಂಗ್ ಮಾಡೋದು, ನೆಲನ ಲೆವೆಲ್ ಮಾಡೋದು, ಆಮೇಲೆ ಟ್ರೆಂಚ್ ಹೊಡಿಯೋದು, ಬಿತ್ತನೆಯನ್ನು ಮಾಡೋದು. ಸೊ ಕೆಲವು ಕಡೆ ತಾವು ಹೇಳ್ದಂಗೆ ಎಷ್ಟು ದೊಡ್ಡ ಲ್ಯಾಂಟೆನಾಗಳು ಇರ್ತವೆ ಅಂದರೆ ಅದು ಕೈನಲ್ಲಿ ಹೋಗೋಲ್ಲ. ಅಂಥ ಟೈಮ್ನಲ್ಲಿ ನಾವು ಮಷಿನ್ರಿ ಅಂತಲೇ ನಾವು ಕೊಟೇಷನಲ್ಲಿ ಸೇರಿಸ್ಕೋಬೇಕು. ಸೆಕ್ಯೂರ್ ಎಸ್ಟಿಮೇಟ್ ಅಂತ ಬರುತ್ತೆ, ಅದ್ರಲ್ಲಿ ನಾನು ಮಷಿನ್ ಅಂತ ತೋರಿಸ್ಕೊಂಡು ಮಷಿನ್ ಕಟ್ಟಿಂಗ್ ಮಾಡಬಹುದು. ಪ್ರೊವೈಡೆಡ್ ಅಟ್ ದಿ ಎಂಡ್ ಆಫ್ ದ ಡೇ ಮೇವು ಬೆಳೆ ಬೆಳಿಬೇಕು. ನಾನು ಮೇವು ಬೆಳೆ ಬೆಳಿತೀನಿ ಅಂದ್ಬಿಟ್ಟು ಬರೀ ಲಾಂಟನ ಕಟ್ ಮಾಡ್ಕೊಂಡು ಹೋದರೆ ಅದು ಸರಿ ಹೋಗಲ್ಲ. ಸೊ ಅದು ದಟ್ ಈಸ್ ಒನ್. ಎರಡನೇದು ನಮ್ಮದು 40-60 ಏನು ಪ್ರತಿ ಸಲ ರೇಷಿಯೋ ಇತ್ತು, ಮಟೀರಿಯಲ್ ಮತ್ತು ಲೇಬರ್ ಅಂದರೆ ಕೂಲಿ ಮೊತ್ತ ಸಾಮಗ್ರಿ ಮೊತ್ತ, ಕೂಲಿ ಮೊತ್ತ 60 ಇರಬೇಕು, ಸಾಮಗ್ರಿ ಮೊತ್ತ 40 ಇರಬೇಕು ಅಂತ ಏನಿತ್ತು ಅದು ಕಂಡೀಷನ್ ಸಹ ಇತ್ತು. ತಾಲೂಕು ಮಟ್ಟದಲ್ಲಿ ನಾವು ಅದನ್ನು ಮಾಡ್ತೀವಿ. ಸೊ ಈ 2 ಕಂಡೀಷನ್ ಮೇಲೆ ನಾನು ಅದನ್ನೇ ಹೇಳಿದ್ದು. ಇನ್ನೂ ಮಾಡಲಿಕ್ಕೆ ಬಹಳ ಜಾಗ ಇದೆ ನಮ್ಮ ಹತ್ರ. ಬಟ್ ಈಗ ನಾನು ನೆಲ ಸಮ ಮಾಡಬಹುದು, ಲ್ಯಾಂಡನ್ನ ಕಟ್ ಮಾಡಬಹುದು, ಬಟ್ ನೀರಿಲ್ಲ ಅಂದರೆ ಮೇವು ಬೆಳೆ ಬೆಳೆಯಲ್ಲ. ಸೊ ಸೋಷಿಯಲ್ ಆಡಿಟಲ್ಲಿ ಅದು ನಾಳೆ ತೊಂದರೆ ಆಗುತ್ತೆ. ಯಾಕೆ ಮೇವು ಬರಲಿಲ್ಲ, ಬೆಳೆ ಯಾಕೆ ಬರಲಿಲ್ಲ ಅಂತ ಅದರ ಆಧರಿಸಿ ನಾವು ಕೆಲಸಗಳನ್ನ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ಅಪರ ಜಿಲ್ಲಾಧಿಕಾರಿ ನಂಜುಂಡೇಗೌಡ ಉಪಸ್ಥಿತರಿದ್ದರು.